ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ವೆಬಿನಾರ್ ಬಗ್ಗೆ ಈಗಾಗಲೇ ಹಲವು ಸಲ ಮೆನ್ಷನ್ ಮಾಡಿದ್ದೀನಿ. ಇವತ್ತು ಸಂಜೆ 4 ಗಂಟೆಗೆ ಕರೆಂಟ್ ಮಾರ್ಕೆಟ್ ಕಂಡೀಷನ್ ಗೆ ಸಂಬಂಧಪಟ್ಟಂತೆ ಒಂದು ವೆಬಿನಾರ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಇದು ಫ್ರೀ ವೆಬಿನಾರ್ ಆಗಿರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಇಂಟ್ರೆಸ್ಟ್ ಇರೋರು ಹಾಗೂ ಆ ಸಂದರ್ಭಕ್ಕೆ ಸಮಯ ಸಿಗುವಂತವ್ರು ಅಂದ್ರೆ 4 ಗಂಟೆಗೆ ಜಾಯ್ನ್ ಆಗ್ಬೋದು. ಈ ವೆಬಿನಾರ್ ನ ಜಾಯ್ನಿಂಗ್ ಲಿಂಕ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ. ನೀವು ಇನ್ ಕೇಸ್ ವಾಟ್ಸ್ಆಪ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಚಾನಲ್ಗೆ ಬಂದ್ರೆ ಇಲ್ಲಿ 3 more links ಅಂತ ಇದೆ, ನೋಡಬಹುದು. 3 more links ಅಂತ ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿದೆ ವಾಟ್ಸ್ಆಪ್ ಚಾನಲ್ ಲಿಂಕ್. ಈ ಚಾನಲ್ಗೆ ಜಾಯ್ನ್ ಆಗಿ ಅದರಲ್ಲಿ ಶೇರ್ ಮಾಡ್ತೀವಿ. 3:30 ಸುಮಾರಿಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಇನ್ನು ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 289 ಪಾಯಿಂಟ್ಸ್ ಅಥವಾ 0.61% ಡೌನ್ ಪರ್ಫಾರ್ಮೆನ್ಸ್ ಇದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ನಮ್ಮ ಮಾರ್ಕೆಟ್ ತರನೇ. ಆನಂತರ ಡೌನ್ ಫಾಲ್ ಕಂಡು ಬಂದಿದೆ. ಅಲ್ಲೂ ಕೂಡ ಹೈ ವಾಲಟಿಲಿಟಿ ಇದೆ. ಬಟ್ ಸ್ಟಿಲ್ ಓವರ್ ಆಲ್ 289 ಪಾಯಿಂಟ್ಸ್ ಅಥವಾ 0.6% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಅಥವಾ 19 ಪಾಯಿಂಟ್ಸ್ ಅಥವಾ 0.08% ಪಾಸಿಟಿವ್ ಇದೆ. ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ನಂತರ ಡೌನ್ ಆಗಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಡಾಕ್ ಅಲ್ಲಿ. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ ಕೂಡ ನೋಡಬಹುದು FIS ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. 6267 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 4965 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನಿನ್ನೆ FIS ಕಂಟಿನ್ಯೂಸ್ ಆಗಿ ಈ ತಿಂಗಳಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನೋಡಬಹುದು 6% ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಆಲ್ಮೋಸ್ಟ್ 98 ಹತ್ರ ಬಂದಿದೆ ಕ್ರೂಡ್. ಇದು ಮಾರ್ಕೆಟ್ ಗೆ ನೆಗೆಟಿವ್ ಸುದ್ದಿ ಆಗುತ್ತೆ. ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಸದ್ಯದ ಮಟ್ಟಿಗೆ 6.5% ರ್ಯಾಲಿ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ಸಂಜೆವರೆಗೂ ಪ್ರೈಸ್ ಅಂತ. ಇನ್ನು ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ಕ್ರೂಡ್ ವಿಚಾರದಲ್ಲಿ ಆಗ್ತಾ ಇದೆ. ನೋಡಬಹುದು IEA ಅಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ತನ್ನ ರಿಸರ್ವ್ಸ್ ಇಂದ 400 ಮಿಲಿಯನ್ ಬ್ಯಾರಲ್ಸ್ ಅನ್ನು ರಿಲೀಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಸ್ಲೋ ಆಗಿ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಈ ಯುದ್ಧ ಮುಂದುವರೆದ್ರೆ ಖಂಡಿತ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡೋದ್ರಲ್ಲಿ ಡೌಟ್ ಇಲ್ಲ. ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಸ್ಲೋ ಆಗಿ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಶುರು ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬೇಗ ಈ ಕಾನ್ಫ್ಲಿಕ್ಟ್ ಗೆ ಮುಕ್ತಿ ಕೊಡಬೇಕಾಗುತ್ತೆ. ಇನ್ನು ಡಿಮ್ಯಾಟ್ ಅಕೌಂಟ್ ಗೆ ಸಂಬಂಧಪಟ್ಟಂತೆ ಒಂದು ಡೇಟಾ ರಿಲೀಸ್ ಆಗಿದೆ ಇವತ್ತು. ನೋಡಬಹುದು ಗ್ರೋ ಲೀಡ್ಸ್ ಆಕ್ಟಿವ್ ಕ್ಲೈಂಟ್ ಅಡಿಷನ್ಸ್, ಝೆರೋದಾ ಏಂಜಲ್ 1C ಮೋಡೆಸ್ಟ್ ಗ್ರೋತ್ ಇನ್ ಫೆಬ್ರವರಿಯಲ್ಲಿ ಗ್ರೋ ಲೀಡಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಂತರ ಝೆರೋದಾ ಹಾಗೂ ಏಂಜಲ್ 1 ಅಲ್ಲಿ ಸ್ಲೈಟ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಟೋಟಲ್ ಆಕ್ಟಿವ್ ಇನ್ವೆಸ್ಟರ್ಸ್ 3.56 ಲ್ಯಾಕ್ ಜಾಸ್ತಿ ಆಗಿದ್ದಾರೆ. ಜನವರಿಲಿ 3 ಲ್ಯಾಕ್ ಇತ್ತು. ನೋಡಬಹುದು ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಆಕ್ಟಿವ್ ಅಂತಂದ್ರೆ ಲಾಸ್ಟ್ 1 ವರ್ಷದಲ್ಲಿ ಅಟ್ಲೀಸ್ಟ್ 1 ಟ್ರಾನ್ಸಾಕ್ಷನ್ ಆದ್ರೂ ಮಾಡಿರ್ಬೇಕು ಅಂತದನ್ನ ಆಕ್ಟಿವ್ ಅಂತಾರೆ. ಏನೋ ಗ್ರೋ 2.66 ಲ್ಯಾಕ್ ಆಕ್ಟಿವ್ ಕ್ಲೈಂಟ್ಸ್ ಅನ್ನ ಫೆಬ್ರವರಿಯಲ್ಲಿ ಆಡ್ ಮಾಡ್ಕೊಂಡಿದೆ. ಝೆರೋದಾ ಹಾಗೂ ಏಂಜಲ್ 1 ನೋಡಬಹುದು ಮೋಡೆಸ್ಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದೆ ಈ ಆರ್ಟಿಕಲ್. ಎಕ್ಸಾಕ್ಟ್ ನಂಬರ್ ಅನ್ನ ಮೆನ್ಷನ್ ಮಾಡಿಲ್ಲ. ಈ ಸದ್ಯ ಕಾರಣಕ್ಕೆ ಇವತ್ತು ಗ್ರೋ ಫೋಕಸ್ ಅಲ್ಲಿ ಇರುತ್ತೆ, ಜೊತೆಗೆ ಏಂಜಲ್ 1 ಕೂಡ ಫೋಕಸ್ ಅಲ್ಲಿ ಇರುತ್ತೆ. 2 ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ 2 ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಅದರ್ ಸ್ಟಾಕ್ ಗಳ ಕಡೆ ಬಂದ್ರೆ ಯುಫ್ಲೆಕ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸುಮಾರು 100 ಸಸ್ಟೈನಬಲ್ ಪ್ರಾಡಕ್ಟ್ಸ್ ವೇರಿಯಂಟ್ಸ್ ಅನ್ನ ಡೆವಲಪ್ ಮಾಡಿದೆ ತನ್ನ 6 ಫೆಸಿಲಿಟೀಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಯುಫ್ಲೆಕ್ಸ್ ಲಿಮಿಟೆಡ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಹಾಗೆ ಅಶೋಕ್ ಲೇಲ್ಯಾಂಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತಮಿಳುನಾಡಲ್ಲಿ ಬ್ಯಾಟರಿ ಪ್ಯಾಕ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸೆಟಪ್ ಮಾಡ್ಲಿಕ್ಕೆ ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿಯನ್ನ ಮಾಡಿದೆ, ಅಂದ್ರೆ ಅಡಿಗಲ್ಲನ್ನ ಹಾಕಿದೆ ಇವತ್ತು. ಇದಕ್ಕಾಗಿ ಸುಮಾರು 400-500 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಶೋಕ್ ಲೇಲ್ಯಾಂಡ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಹಾಗೆ ವಿಪ್ರೋ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು ವಿಪ್ರೋ ಸೈನ್ಸ್ ಡೀಲ್ ವಿತ್ ಟ್ರೂ ಸ್ಟೇಜ್ ಟು ಟ್ರಾನ್ಸ್ಫಾರ್ಮ್ ಇಟ್ಸ್ ರಿಟೈರ್ಮೆಂಟ್ ಸರ್ವಿಸಸ್ ಬಿಸ್ನೆಸ್. ಕಂಪನಿ ಟ್ರೂ ಸ್ಟೇಜ್ ಜೊತೆ ಮಲ್ಟಿ ಇಯರ್ ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ವಿಪ್ರೋ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ.
ಇನ್ನು ಸರ್ವೋಟೆಕ್ ರಿನ್ಯೂವಬಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಸರ್ವೋಟೆಕ್ ರಿನ್ಯೂವಬಲ್ ಪವರ್ ಸಿಸ್ಟಮ್ ಪಾರ್ಟ್ನರ್ಸ್ ವಿತ್ ಎಲೆಕ್ಟ್ರಾ ಇವಿ ಫಾರ್ 20 ಇಯರ್ ಲೋ ವೋಲ್ಟೇಜ್ ಇವಿ ಚಾರ್ಜಿಂಗ್ ಪೇಟೆಂಟ್. ಈ ಎಲೆಕ್ಟ್ರಾ ಇವಿ ಜೊತೆ 20 ವರ್ಷಗಳ ಲೋ ವೋಲ್ಟೇಜ್ ಇವಿ ಚಾರ್ಜಿಂಗ್ ಪೇಟೆಂಟ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸರ್ವೋಟೆಕ್ ರಿನ್ಯೂವಬಲ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್, ಎಷ್ಟು ಹಾಕಲಿ ಅಂತ. ನಂತರ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ PFC ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮಾರ್ಚ್ 17ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅದರಲ್ಲಿ ಫಂಡ್ ರೈಸ್ ಬಗ್ಗೆ ಹಾಗೂ ಇಂಟಿರಿಮ್ ಡಿವಿಡೆಂಡ್ ನ ಬಗ್ಗೆ ನಿರ್ಧಾರವನ್ನ ತಗೊಳ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ PFC ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬಿಹಾರ್ ಗ್ರಾಮೀಣ್ ಬ್ಯಾಂಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಲಿಕ್ಕೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು V2 ರಿಟೇಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಹಿಂದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ನೋಡಬಹುದು 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಈಗ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ ಮಾರ್ಚ್ 26 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 1:10 ರೇಷಿಯೋದಲ್ಲಿ ಸ್ಟಾಕ್ ಡಿವೈಡ್ ಆಗುತ್ತೆ. ಈ ರೆಕಾರ್ಡ್ ಡೇಟ್ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. V2 ರಿಟೇಲ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಹಾಗೆ ಆಟ್ಸನ್ ಆಗ್ರೋ ಪ್ರಾಡಕ್ಟ್ಸ್ ಹುದ್ದೆಯಲ್ಲಿರುತ್ತೆ. ಕಾರಣ ಕಂಪನಿಯ ಮಿಲ್ಕ್ ಮಂತ್ರ ಡೈರಿ ಮರ್ಜರ್ ಗೆ ಸಂಬಂಧಪಟ್ಟಂತೆ NCLT ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಅಪ್ರೂವಲ್ ಕಾರಣಕ್ಕೆ ಆಟ್ಸನ್ ಆಗ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಹಾಗೆ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿಯನ್ನ ಇನ್ನೊಂದು ಸಬ್ಸಿಡಿಯರಿಯಲ್ಲಿ ಮರ್ಜರ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಮರ್ಜರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಹಾಗೆ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ರಾಯ್ಗಢ್ ಫೆಸಿಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಹೊಸ ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹಾಗೆ KEC ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ. ನಿನ್ನೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು 1476 ಕೋಟಿ T&D ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ. ಅಂದ್ರೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆರ್ಡರ್ಸ್. ಇವತ್ತು ಬಂದಿರುವಂತಹ ಅಪ್ಡೇಟ್ ಇದು. ಈ ಸುದ್ದಿ ಕಾರಣಕ್ಕೆ KEC ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಇವತ್ತು. ಇನ್ನು ಎಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಬ್ಯಾಡ್ ನ್ಯೂಸ್ ಏನಂತಂದ್ರೆ ಕಂಪನಿಗೆ ಈ ಹಿಂದೆ 65 ಕೋಟಿ ಆರ್ಡರ್ ಸಿಕ್ಕಿತ್ತು. ಆರ್ಡರ್ ಈಗ ಕ್ಯಾನ್ಸಲ್ ಆಗಿದೆ. ಬಟ್ ಕಂಪನಿ ಇದರಿಂದ ಮೆಟೀರಿಯಲ್ ಇಂಪ್ಯಾಕ್ಟ್ ಏನು ಆಗಲ್ಲ ಅಂತ ಹೇಳಿದೆ. ಯಾಕಂದ್ರೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿರಲಿಲ್ಲ ಅಂತ. ಒಟ್ಟಿನಲ್ಲಿ 65 ಕೋಟಿ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಈ ಕಾರಣಕ್ಕೆ ಎಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನೆಕ್ಸ್ಟ್ ಒಮ್ಯಾಕ್ಸೆ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಪ್ರಾಜೆಕ್ಟ್ ಗೆ ರೇರಾ ಅಪ್ರೂವಲ್ ಸಿಕ್ಕಿದೆ. ಮೊಹಾಲಿಯಲ್ಲಿ ಕಂಪನಿ ತನ್ನ 4 ಪ್ರಾಜೆಕ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಆ 4 ಪ್ರಾಜೆಕ್ಟ್ ಗಳಿಗೆ ರೇರಾ ಅಪ್ರೂವಲ್ ಸಿಕ್ಕಿದೆ. ಈ ಸದ್ಯ ಕಾರಣಕ್ಕೆ ಒಮ್ಯಾಕ್ಸೆ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಹಾಗೆ ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಅಥವಾ MGL ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ LNG ಸಪ್ಲೈ ಡಿಸ್ರಪ್ಷನ್ ಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಮಾಡಿದೆ. ಕಮರ್ಷಿಯಲ್ ಹಾಗೂ ಇಂಡಸ್ಟ್ರಿಯಲ್ ಸಪ್ಲೈ ಅನ್ನ ಸ್ಟಾಪ್ ಮಾಡೋ ನಿರ್ಧಾರವನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ MGL ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಹಾಗೆ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ವಾಟರ್ ಅಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿಯನ್ನ ಅಕ್ವೈರ್ ಮಾಡಿ ಆ ಬಿಸ್ನೆಸ್ ಕಡೆ ಗಮನವನ್ನು ಕೊಡುವಂತ ಪ್ರಯತ್ನ ಮಾಡ್ತಿದೆ ಅಂತ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇನ್ನೋವೇಷನ್ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 12% ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇನ್ನು ರಾಜಮಾರ್ಗ್ ಇನ್ಫ್ರಾ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಥವಾ ಇನ್ವಿಟ್ ಇಲ್ಲಿ ಸದ್ಯದ ಮಟ್ಟಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿಲ್ಲ. ಇಂಟ್ರೆಸ್ಟ್ ಇರೋರು ಇದನ್ನು ಸ್ಟಡಿ ಮಾಡಬಹುದು. ಇದೊಂದು ಇನ್ವಿಟ್ ಆಗಿರುತ್ತೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು 127 ಪಾಯಿಂಟ್ಸ್ ಅಥವಾ 0.53% ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಎಲ್ಲಾನು ಕೂಡ ರೆಡ್ ಅಲ್ಲೇ ಇದೆ. ಶಾಂಘೈ ಕಾಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದು ಜಸ್ಟ್ 3 ಪಾಯಿಂಟ್ಸ್. ಇನ್ನೆಲ್ಲ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲಿ ಇದಾವೆ. ಅಂದ್ರೆ ಇವತ್ತು ಮತ್ತೊಮ್ಮೆ ಡೌನ್ ಫಾಲ್ ನ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ. ಅದಕ್ಕೆ ಕಾರಣ ಕ್ರೂಡ್ ಅಂತಾನೆ ಹೇಳ್ಬೋದು. ಡೌ ಜೋನ್ಸ್ ಅಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ 450 ಪಾಯಿಂಟ್ಸ್ ನಿಯರ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕಮಾಡಿಟೀಸ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನೋಡಬಹುದು ಈಗಾಗಲೇ 7% ರ್ಯಾಲಿ ಇದೆ. ಇವಾಗಲೇ 6.5 ಇತ್ತು, ಈಗ 7 ಆಗಿದೆ. ಗೋಲ್ಡ್ ಅಲ್ಲಿ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ. ಇವತ್ತು ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗಿದೆ ನೋಡಬಹುದು 99.35 ಹೋಗಿದೆ. ಹಾಗೆ USD NR ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೆನೆ 0.24%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸೊ ಸದ್ಯದ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನ ಲಕ್ಷಣ ಇದೆ. ಏಷ್ಯನ್ ಮಾರ್ಕೆಟ್ಸ್, ಗಿಫ್ಟ್ ನಿಫ್ಟಿ ಹಾಗೂ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಹಾಗೆ ಕ್ರೂಡ್ ಅಲ್ಲೂ ಕೂಡ ರ್ಯಾಲಿ ಇರೋದ್ರಿಂದ ಕ್ರೂಡ್ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿರೋದ್ರಿಂದ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಕೂಡ ಮುಂದುವರಿಯೋ ಲಕ್ಷಣ ಇದೆ ಆಸ್ ಆಫ್ ನೌ.
ಸೊ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ಕ್ಲೋಸಿಂಗ್ ಅಂತ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ ಇದು. ಹಾಗೆ ನೀವಿನ್ನು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಈ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಸಿಗುತ್ತೆ, ಜಾಯ್ನ್ ಆಗಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇದೆ, ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.